ನಿನ್ನೆ ಸಂತು ಅವರ ತಾಯಿ ಇರುವಂತಹ ಅಂಗಡಿಗೆ ಹೋಗಿ ಮಂಜು ಗಲಾಟೆ ಮಾಡಿದ್ದಾರೆ. ಈ ವಿಚಾರ ಗೊತ್ತಾಯ್ತಾ ನಿಮಗೆ? ಏನು ಹೇಳ್ತೀರಿ ಸರ್? ಅದು ಮಂಜು ನೆನ್ನೆಯಿಂದ ನನಗೆ ಕಾಲ್ ಮಾಡ್ತಾಯಿದ್ರು. ಮಂಜು ನಂಬರ್ ಹೆಂಗೆ ಸಿಕ್ತು, ಹೆಂಗೆ ಕಲೆಕ್ಟ್ ಮಾಡ್ದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನಾನು 1 ತಿಂಗಳಾಯಿತು ನಾನು ಮನೆ ಬಿಟ್ಟು ಬಂದು. ಮಂಜು ಕಡೆಯಿಂದ ತುಂಬ ಟಾರ್ಚರ್ ಆಗ್ತಿತ್ತು, ಹಂಗಾಗಿ ನಾನು ಮನೆ ಬಿಟ್ಟು ಬಂದುಬಿಟ್ಟೆ. ನನ್ನ ಪಾಡಿಗೆ ನಾನು PGಯಲ್ಲಿದ್ದೀನಿ ಈಗ. ನೆನ್ನೆ ಹೆಂಗೆ ನಂಬರ್ ಕಲೆಕ್ಟ್ ಮಾಡ್ದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನೆನ್ನೆ ಬೆಳಗ್ಗೆಯಿಂದ ನನಗೆ ಕಾಲ್ ಮಾಡ್ತಾಯಿದ್ದೆ. ಸರಿ ಅಂತ ನಾನು ಮಾತಾಡಿದೆ. ನನಗಿನ್ನು ಬೇಡ, ನೀನು ಸುಮ್ಮನೆ ಏನಕ್ಕೆ, ನನ್ನ ಜೀವನ ನಾನು ನೋಡ್ಕೊತೀನಿ ಅಂತೆಲ್ಲ ಹೇಳಿ ಚೆನ್ನಾಗೇ ಮಾತಾಡ್ಕೊಂಡಿದ್ದೆ ಸರ್ ಅವನು. ಆಮೇಲೆ ಯಾವಾಗ ಹೋಗಿ ಈ ಥರ ಜಗಳ ಮಾಡ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಿನ್ಗೆ ಅಷ್ಟು ಡೌಟ್ ಇದ್ದರೆ, ನಾನೇನಾದರೂ ಸಂತು ಮನೇಲಿ ಇದ್ದೀನಿ ಅಂತಂದ್ಬಿಟ್ಟು ನಿಂಗೆ ಅಷ್ಟು ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊ, ನಾನು ರೆಡ್ ಹ್ಯಾಂಡಾಗಿ ನಿಂಗೆ ಹಿಡಿತೀನಿ ಅಂತಂದ್ರೆ ಸರಿ ಆಯ್ತು, ಹಿಡಿದ್ಬಿಟ್ಟು ಆಮೇಲೆ ಮಾತಾಡು. ನನ್ನ ಪಾಡಿಗೆ ನನ್ನ ಜೀವನ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ನಾನು ಈಚೆಗಡೆ ಬಂದಿದ್ದೀನಿ. ನನ್ನ ಪಾಡಿಗೆ ನಾನು ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಈಚೆಗಡೆ ಬಂದಿದ್ದೀನಿ. ಯಾಕೆ ನನಗೆ ಮನೆಯಲ್ಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದೆಯಾ ನೀನು? ಈ ಥರ ಎಲ್ಲ ಮಾಡಬೇಡ, ನನ್ನ ಪಾಡಿಗೆ ನನ್ನನ್ನು ಬದುಕೋದಕ್ಕೆ ಬಿಟ್ಬಿಡು ಅಂತೆಲ್ಲ ಹೇಳಿದೆ ಸರ್. ಆಮೇಲೆ ಜಗಳ ಮಾಡ್ಕೊಂಡು ಬಂದಿದ್ದಾದಮೇಲೆ ನನಗೆ ಕಾಲ್ ಮಾಡಿದ್ದಾದಮೇಲೆ ಹೇಳಿದೆ, ಈ ಥರ ನನ್ನ ಅವರಮ್ಮ ಪರಕೈಲಿ ಹೊಡಿಯೋಕ್ಕೆ ಬಂದರು, ಆಮೇಲೆ ಈ ಥರ ಎಲ್ಲನೂ ಚಪ್ಪಲಿಯಲ್ಲಿ ಹೊಡಿಯೋಕ್ಕೆ ಬಂದರು, ನೀನೇನೋ ಮಾಡಿದ್ಯಾ ಅದಕ್ಕೆ ಅವರು ಹೊಡಿಯೋಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ನಾನು ಬೈದೆ, ಏನಕ್ಕೆ ಈ ಥರ ಎಲ್ಲನೂ ಇದು ಮಾಡ್ತಾ ಇದೆಯಾ ನೀನು, ಅವ್ರ ಹತ್ರ ಎಲ್ಲ ಹೋಗಿ ಏನಕ್ಕೆ ಜಗಳ ಮಾಡ್ತಾಯಿದ್ಯಾ, ಅವನಿಗೂ ನನಗೆ ಸಂಬಂಧನೇ ಇಲ್ಲ, ನನ್ನ ಪಾಡಿಗೆ ನಾನು ಜೀವನ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡು, ನನಗೂ ಅವ್ನಿಗೂ ಸಂಬಂಧನೇ ಇಲ್ಲ, ಏನೂ ಇಲ್ಲ, ಏನಕ್ಕೆ ಸುಮ್ಮನೆ ಅವ್ರ ಅಮ್ಮನ ಮೇಲೆ ಎಲ್ಲನೂ ಕೈ ಮಾಡ್ತಿದ್ಯಾ, ಅವ್ರ ಅಮ್ಮನಿಗೆಲ್ಲ ಏನು ಕೊಡಿತಾ ಇದೆಯಾ ನೀನು ಅಂತ ಕೇಳಿದ್ದಕ್ಕೆ, ನಿನಗೂ ಅವ್ನಿಗೂ ಸಂಬಂಧನೇ ಇಲ್ವಾ ಅಂತಂದು, ಇಲ್ಲ ನನಗೂ ಅವ್ನಿಗೂ ಕಾಂಟ್ಯಾಕ್ಟೇ ಇಲ್ಲ ಅಂತ ಅಂದಮೇಲೆ ಮತ್ತೆ ಇನ್ನೇನಕ್ಕೆ ಇಲ್ಲದೆ ಇರೋದನ್ನೆಲ್ಲ ಮಾತುಗಳು ಮಾತಾಡ್ತಾ ಇದೆಯಾ ಅಂತೆಲ್ಲ ಹೇಳಿದೆ. ಸರಿ ಆಯಿತು ಬಿಡು, ಎಲ್ಲೋ ಇದೆಯಾ, ಚೆನ್ನಾಗಿರು, ಆರಾಮಾಗಿದ್ಕೋ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳಿದೆ ಸರ್ ಅವನು. ಈಗ ನಿನ್ನೆ ಓದೋಂಥ ಸಂದರ್ಭದಲ್ಲಿ ಈಗ ಸಂತು ಜೊತೆಗೆ ನೀವಿಲ್ಲ, ಇನ್ನೆಲ್ಲಿದ್ದೀರಿ, ಎಲ್ಲಿದ್ದೀರಿ ಸರ್? ನಾನು PGಯಲ್ಲಿದ್ದೀನಿ. ಬೇಕಾದರೆ ಅಲ್ಲಿ ಬಂದು ಕೇಳ್ಕೊಳ್ಳಿ. ನಾನು ಯಾವ ಡೇಟು ನನ್ನ ಮನೆ ಬಿಟ್ಟನೋ ಅದೇ ಡೇಟಿಂದ ಕರೆಕ್ಟಾಗಿ ನಾನು ಇದುವರೆಗೂ ನಾನು PGಯಲ್ಲೇ ಇದ್ದೀನಿ. ಕಷ್ಟನೋ ಸುಖನೋ ಯಾವುದೋ ಕೆಲವೊಂದು ಪ್ರಮೋಷನ್ ಬರ್ತಾ ಇದೆ, ಪ್ರಮೋಷನ್ ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ಜೀವನ ಮಾಡ್ಕೊಂಡಿದ್ದೀನಿ ಸರ್. ಈಗ ನೀವು ಸಂತು ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಮಂಜು ಜೊತೆಗೆ ಹೋದ್ರಿ, ಹೌದು ಸರ್. ಇವಾಗ ನಂಗೆ ಸಂತು ಬೇಡ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳ ಜೀವನಕ್ಕೋಸ್ಕರ ನಾನು ಹೋದೆ. ಆಮೇಲೆ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಂಡ. ಆಮೇಲೆ ಯಾವಾಗ ಸ್ವಲ್ಪ ಇಶ್ಯೂಸ್ ಆಯಿತು, ಗಲಾಟೆಗಳಾಯಿತು, ಆವಾಗ JC ಹೋಗ್ಬಿಟ್ಟು ಬಂದಿದ್ದಾದಮೇಲೆ ಡೈಲಿ ಜಗಳ, ಹಿಂಸೆ ಕೊಡೋದು, ಡೈಲಿ ಜಗಳ ಮಾಡೋದು. ಏನಕ್ಕೆ ಈ ಥರ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಕೂಡ, ನೀನು ಹೋಗಿದ್ಯಾ ಅವನ ಹತ್ರಿಗೆ, ನೀನು ಅವನ ಮನೆಗೆ ಹೋಗಿದ್ಯಾ, ಬಂದಿದ್ಯಾ ಅಂತೆಲ್ಲನೂ ಡೈಲಿ ಹಿಂಸೆ ಕೊಡ್ತಾನೆ ಇದ್ದೆ ಸರ್. ನನಗೆ ಆ ಹಿಂಸೆ ತಡ್ಕೊಳಕ್ಕಾಗಿಲ್ಲ. ನಾನೇನು ಮಾಡಿದೆ, ನನ್ನ ಮನೆ ಬಿಟ್ಟು ಬರೋಕ್ಕೆ 1 ವಾರಕ್ಕೆ ಮುಂಚೆ ನಾನು ಬನ್ನೇರುಘಟ್ಟ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ. ನಾನು ನೈಟು 3:30 ಟೈಮ್ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡಿದೆ. ಯಾಕಮ್ಮ ಏನಾಯಿತು ಅಂತ ಕೇಳಿ, ಸರ್ ಇವ್ನು ಹೆವಿ ಟಾರ್ಚರ್ ಕೊಡ್ತಿದ್ದಾನೆ, ನನಗೆ ಸಹಿಸ್ಕೊಳಕ್ಕಾಗ್ತಲ್ಲ, ನನ್ನ ಮಗಳನ್ನ ಕರ್ಕೊಂಡು ನನ್ನ ಜೀವನ ನಾನು ಮಾಡ್ಕೊತೀನಿ, ಇವ್ನು ನನಗೆ ಬಿಲ್ಕುಲ್ ಬೇಡ ಸರ್, ಇವನಿಂದ ನಾನು ಎಲ್ಲಾದರೂ ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು PG ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ನಾನು ಬಂದೆ. ಏನೋ ಹೋಗಮ್ಮ, ಮಕ್ಕ ನೋಡ್ಕೊಂಡು ಹೋಗು ಅಂತ. ಆಯಿತು ಸರಿ ಆಯಿತು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಒಂದು ಇರಲಿ, ಯಾವುದಕ್ಕೂ ಇವನು ನಂಬೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಬಂದುಬಿಟ್ಟೆ ಮನೆಗೆ. ಅದೇ 1 ವಾರಕ್ಕೆ ಕರೆಕ್ಟಾಗಿ ಹುಟ್ಟು ಬೆಳೆದಿರೋ ಊರಲ್ಲೇ ಸರ್, ಅಮ್ಮ ಇದ್ದಾರೆ, ಚಿಕ್ಕಮ್ಮವ್ರು ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ನಾನು ಜಸ್ಟ್ ಆ ಕಿಡ್ನಿದು ಒಂದು ವೀಡಿಯೋ ಹಾಕಿದ್ದ. ನಾನು ಏನಕ್ಕೆ ಆ ವೀಡಿಯೋ ಹಾಕಿದ್ಯಾ ಅಂತ ಕೇಳಿದೆ ಅಷ್ಟೇ. ನಿನಗೇನು, ನನ್ನ ಇಷ್ಟ, ನಾನು ಹಾಕ್ತೀನಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು ತುಂಬ ರ್ಯಾಶಾಗಿ ಮಾತಾಡಿ ನಾನು ಇಟ್ಕೊಂಡು ಚೆನ್ನಾಗಿ ಹೊಡೆದು, ಅವತ್ತು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ವೀಡಿಯೋಗಳು ಮಾಡಿಕೊಂಡು ಕರ್ಕೊಂಡು ಹೋಗಿ ಫ್ರೆಂಡ್ಸ್ ಮಜಾ ಮಾಡಿ ಫ್ರೆಂಡ್ಸ್ ಅಂತಂದ್ಬಿಟ್ಟು ಕೆಟ್ಟದಾಗೆಲ್ಲ ನನ್ನ ಬಗ್ಗೆ ಮಾತಾಡಿ, ಇನ್ನಿಷ್ಟು ಮರ್ಯಾದೆ ತೆಗ್ದಿದ್ದಾದಮೇಲೆ ಇನ್ನೇನು ನನ್ನ ಪ್ರಯೋಜನ ಇಲ್ಲ. ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು ಅಂತಂದ್ಬಿಟ್ಟು ಮನೆ ಬಿಟ್ಟು ಬಂದುಬಿಟ್ಟೆ ಸರ್. ಈಗ ನಿಮ್ಮ ಜೊತೆಗೆ ಮಕ್ಕಳು ಯಾರು? ನನ್ನ ಮಗಳಿದ್ದಾಳೆ ಸರ್. ಅವರಿಬ್ಬರು ಮಂಜು ಜೊತೆಲಿ ಇದ್ದಾರೆ ಸರ್. ಹೆವಿ ಹಿಂಸೆ ಕೊಡ್ತಾ ಇದ್ದಾನೆ ಸರ್, ತಡ್ಕೊಳಕ್ಕಾಗ್ತಲ್ಲ. ಅವನು ಕುಡಿದು ಬಿಟ್ರೆ ಒಂಥರ ಮೆಂಟಲ್ ಆಗಿಬಿಡ್ತಾನೆ. ಇಷ್ಟ ಇಲ್ಲ ಅಂತೇಳಿ ಕಿರುಕುಳ ಅಂತೇಳಿ ದೂರ ಆಯಿತು, ಮತ್ತೆ ಎಲ್ಲ ಆಯಿತು, ಅವತ್ತು ಅವ್ರು ಹೇಳಿ ಕಳಿಸಿದ್ರು, ಮತ್ತೆ ಇವಾಗ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅವನಿಗೆ ಅದೇ ಸರ್ ಸೇಮ್ ಅನುಮಾನ. ನಾನು ಮತ್ತೆ ಸಂತು ಮನೆಗೆ ಹೋಗ್ತಿದ್ದೀನಿ, ಸಂತು ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ ಸರ್. ಸಂತುಗೂ ನನಗೂ ಸಂಬಂಧನೇ ಇಲ್ಲ ಸರ್. ನನಗೂ ಸಂತುಗೆ ಹೇಳಬೇಕು ಅಂತಂದರೆ ಹೌದು, ಆವತ್ತೇ ಕೊನೆ, ನನಗೂ ಅವನಿಗೂ ಸಂಬಂಧನೇ ಇಲ್ಲ. ಏನು ಸರ್, ಏನು ಪ್ರೂಫ್ ಇಟ್ಕೊಂಡು ಏನು ಇದು ಮಾಡ್ತಾ ಇದ್ದಾನೆ? ಒಂದೊಂದು ವಿಡಿಯೋನಲ್ಲಿ ನನಗೆ ಹೆಂಡತಿ ಬೇಕು ಅಂತಾರೆ, ಒಂದು ವಿಡಿಯೋನಲ್ಲಿ ನನಗೆ ಹೆಂಡತಿ ಬೇಡ ಅಂತಾರೆ. ಏನಿದು? ಅವನು ಒಂಥರ ಮೆಂಟಲ್ ಆಗಿಬಿಟ್ಟಿದ್ದಾನೆ ಸರ್. ಅವನು JCಯಿಂದ ಬಂದಾಗಿಂದ ಮೆಂಟಲ್ ಆಗಿಬಿಟ್ಟಿದ್ದಾನೆ. ಅವ್ನಿಗೆ 5 ನಿಮಿಷ ಮಾತಾಡಿದ್ದೀನಿ, 5 ನಿಮಿಷಕ್ಕೆ ಏನು ಮಾತಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಮಾಡ್ತಾ ಇದ್ದಾನೆ. ಈಗ ಮತ್ತೆ ಏನಾದರೂ ಸಂತು ಮನೆಗೆ ಹೋಗಿ ಏನಾದರೂ ಗಲಾಟೆ ಮಾಡುವಂಥದ್ದು, ಅವ್ರ ಮೇಲೆ ಏನಾದರೂ ಹೊಡೆಯುವಂಥದ್ದು, ಜೊತೆಗೆ ಏನಾದರೂ ನೀವು PGಲಿದ್ದೀರಿ, ನಿಮ್ಮ ಮೇಲೆ ಏನಾದರೂ ಹೊಡೆಯುವಂಥದ್ದು, ಇದೆಲ್ಲ ನನಗೆ ಅದಿದೆ ಸರ್. ಅವ್ನು ಬಂದು ಗಲಾಟೆ ಮಾಡ್ತಾನೆ. ನಾನು ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ ಸರ್. ನನ್ನ ಪಾಡಿಗೆ ನಾನು PG ಮಾಡ್ಕೊಂಡಿದ್ದೀನಿ, ನನ್ನ ಪಾಡಿಗೆ ನಾನು ಬದುಕೋದಕ್ಕೆ ಬಿಟ್ಬಿಡು ಅಂತ ಹೇಳಿದ್ರು ಕೂಡ
ಹೋಗಿ ಜಗಳ ಮಾಡಿ ಎಲ್ಲ ಇದು ಮಾಡಿದ್ದಾನೆ. ಅವ್ರಿಗೂ ಏನಾದರೂ ತೊಂದರೆ ಆದರೆ ನನಗೇನಾದರೂ ತೊಂದರೆ ಆದರೆ ಇವನೇ ಕಾರಣ ಸರ್. ತುಂಬ ಹಿಂಸೆ ಕೊಡ್ತಾನೆ, ಹೇಳೋಕ್ಕಾಗಲ್ಲ ಸರ್, ಅಷ್ಟು ಹಿಂಸೆ ಕೊಡ್ತಾನೆ. ನಾನು ಅದಕ್ಕೆ ಅಲ್ವಾ ಮಕ್ಕಳು ಅಂತ ಅಂದ್ಬಿಟ್ಟು ಅಷ್ಟು ನಾನು ಯೋಚನೆ ಮಾಡಿ ಮಕ್ಕಳಿಗೋಸ್ಕರ ನಾನು ಹೋದರೂ ಕೂಡ ಅವ್ನು ನಿತ್ಯ ಅದೇ ಟಾರ್ಚರು, ಅದೇ ಇದು ಸರ್ ಅವ್ನು.